ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ದಿಸ್ ಈಸ್ ಸ್ಯಾಟರ್ಡೇ ವ್ಲಾಗ್. ಆದರೆ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಕಾಲೇಜಿಂದ ಸ್ಟಾರ್ಟ್ ಆಗುತ್ತೆ. ನಮಗೆ ಸ್ಯಾಟರ್ಡೇ 9:30 ಕ್ಲಾಸಿಗೆ ಬರಕ್ಕೆ ಹೇಳಿದ್ರು, ಬಟ್ ನಾವು ಹೋಗಿದ್ದು 11:30ಗೆ. ವೈ ಬಿಕಾಸ್ ನಮಗೆ ಒಂದು ಪ್ರಾಜೆಕ್ಟ್ ಮಾಡಕ್ಕೆ ಹೇಳಿದ್ರು. ಅದ್ರದ್ದು ಪ್ರೆಸೆಂಟೇಷನ್ ಇತ್ತು. ನಾವು ಅನ್ಕೊಂಡ್ವಿ ಅಲ್ಲಿ ಬರೀ ಹೋಗಿ ನಮ್ಮ ಪ್ರಾಜೆಕ್ಟ್ ಮಾಡಿದ್ವಲ್ಲ ಅದ್ರದ್ದು ಔಟ್ಪುಟ್ ತೋರಿಸ್ಕೊ ಬರೋದು ಅಂತ. ಬಟ್ ಅಲ್ಲಿ ನೋಡಿದ್ರೆ ಪ್ರೆಸೆಂಟೇಷನ್ನೇ ಮಾಡಬೇಕಿತ್ತು ನಾವು ಮಾಡಿರೋ ಪ್ರಾಜೆಕ್ಟ್ ಮೇಲೆ. ಸೊ ಕಾಲೇಜ್ಗೆ ಹೋಗಿ ನಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು. ಹಂಗೋ ಹಿಂಗೋ ಏನೋ ಮಾಡಿ ಫುಲ್ ಪ್ರಿಪೇರ್ ಆದ್ವಿ. ಬಟ್ ಅಲ್ಲಿ ನೋಡಿದ್ರೆ ಅಸೈನ್ಮೆಂಟ್ ಕೇಳಿದ್ರು. ನಮ್ಮ ಸುಷ್ಮಿತಾ ಅಸೈನ್ಮೆಂಟ್ನೇ ತಂದಿರಲಿಲ್ಲ. ನಮ್ಮ ಕಾಲೇಜ್ ಹತ್ರನೇ ಅವಳು ಹಾಸ್ಟೆಲ್ ಇದ್ದಿದ್ರಿಂದ ಹೋಗಿ ತಗೊಂಡು ಬಂದ್ವಿ ಬೇಗ. ಆ್ಯಂಡ್ ನಾವು ಬರೋ ಅಷ್ಟೊತ್ತಿಗಾಗಲೇ ಆಶಿತಾ, ಭೂಮಿಕಾ ಎಲ್ಲ ಪ್ರೆಸೆಂಟೇಷನ್ ಮುಗಿಸಿದ್ರು. ಸೊ ಇವಾಗ ನಮ್ಮ ಸರ್ದಿ. ಸೊ ಕಾಲೇಜಿಗೆ ಬಂದು ಅಲ್ಲಿ ಪ್ರಿಪೇರ್ ಆಗಿ ಹೆಂಗೋ ಪ್ರೆಸೆಂಟೇಷನ್ನ ಮುಗಿಸಿದ್ವಿ. ನೆಕ್ಸ್ಟ್ ಅಲ್ಲಿಂದ ನಾವು ಎಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಆಗ್ತಿದ್ವಿ. ವೈ ಬಿಕಾಸ್ ನಮಗೆ ಏನಾದ್ರು ಕಾಲೇಜಿಂದ ಬೇಗ ಬಿಟ್ಬಿಟ್ರೆ ಎಲ್ಲಾದರೂ ಹೋಗ್ಬೇಕು ಅನ್ನಿಸ್ತಿರುತ್ತೆ. ಅದರಲ್ಲಿ ಇವಾಗ ಫೆಸ್ಟಿವಲ್ ಬೇರೆ ಅಲ್ವಾ, ಯುಗಾದಿ ಹಬ್ಬ ಬಂದಿರೋದ್ರಿಂದ ಶಾಪಿಂಗ್ ಮಾಡಬೇಕು ಅಂತ ಇದ್ರು ನಮ್ಮ ಗರ್ಲ್ಸು. ಎಮ್ ಜಿ ರೋಡಿಗೆ ಹೋದ್ವಿ. ಎಮ್ ಜಿ ರೋಡಲ್ಲಿ ನೋಡಿದ್ರೆ ಫುಲ್ಲು ಜನ. ಸೊ ಅಲ್ಲೇ ಎಮ್ ಜಿ ರೋಡಲ್ಲಿ ಒಂದು ಶಾಪಲ್ಲಿ ಹೋಗಿ ಡ್ರೆಸ್ ಪರ್ಚೇಸ್ನ ಮಾಡ್ಕೊಂಡ್ವಿ. ನೆಕ್ಸ್ಟ್ ಮಧ್ಯಾಹ್ನ ಬೇರೆ ಹೊಟ್ಟೆ ತುಂಬ ಹಸಿತಿತ್ತು. ಸೊ ಅದಕ್ಕೆ ಮೆಕ್ಡಾನಲ್ಸ್ಗೆ ಹೋಗಿ ಅಲ್ಲೇನಾದ್ರು ಸ್ವಲ್ಪ ತಿನ್ಕೊಂಡು ಅಲ್ಲಿಂದ ನೆಕ್ಸ್ಟ್ ನಾನು ಹೋಗಿದ್ದು ಹೇರ್ ಕಟ್ಗೆ. ಆಲ್ರೆಡಿ 1 ಇಯರ್ ಆಯಿತು ನಾನು ಹೇರ್ ಕಟ್ ಮಾಡಿಸಿ. ಸೊ ಚೇಂಜಸ್ ಬೇಕಲ್ಲ, ಸೊ ಅದಕ್ಕೆ. ಸೊ ನನ್ನ ಹೊಸ ಹೇರ್ ಸ್ಟೈಲ್ ಆಗಿ ನ್ಯೂ ಲುಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೊಂದು, ನಾನು ಇನ್ಮೇಲೆ ಡೈಲಿ ಮಿನಿ ವ್ಲಾಗ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.